ಇವತ್ತು ಪಂಚಭೂತಗಳಲ್ಲಿ ಒಂದೆನಿಸಿರುವ ಅದೃಶ್ಯ ಹಾಗೂ ಕಣ್ಣೆದುರಿನಲ್ಲೇ ಕಾಣತಕ್ಕಂತಹ ನಾಗನ ವಿಶೇಷವಾದಂತಹ ಆರಾಧನೆಯ ನಾಗರ ಪಂಚಮಿಯ ಹಾರ್ದಿಕವಾದಂತಹ ಶುಭಾಶಯಗಳು. ಅದರಲ್ಲಿ ವಿಶೇಷವಾಗಿ ವಾಸುಕಿ ಎಂಬ ನಾಗ ಹೇಳ್ತಕ್ಕಂಥದ್ದು ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಜೊತೆಯಲ್ಲೇ ಕಣ್ಣಿಗೆ ಕಾಣ್ತಾನೆ ಅಂತ ಹೇಳಿದರೆ ಉತ್ತಮವಾದಂತಹ ನಾಗಗಳು ಕಣ್ಣಿಗೆ ಗೋಚರಿಸುವುದು ತುಂಬ ಕಡಿಮೆ. ಅಕಸ್ಮಾತಾಗಿ ಕಣ್ಣಿಗೆ ಗೋಚರಿಸಲ್ಪಟ್ಟರೂ ಕೂಡ ಅವು ಕ್ಷಣ ಮಾತ್ರದಲ್ಲಿ ಮಾಯವಾಗಿಬಿಡ್ತವೆ. ಮತ್ತು ಅಷ್ಟೇ ಅಲ್ಲದೆ ಅವರ ಲೀಲೆಯನ್ನು ತೋರಿಸ್ತಕ್ಕಂತಹ ಒಂದು ಸುಸಮಯವೂ ಕೂಡ. ಅದರಲ್ಲಿ ವಿಶೇಷವಾಗಿ ವಾಸುಕಿ ನಾಗ ಹೇಳ್ತಕ್ಕಂಥದ್ದು ಸಂತಾನಕ್ಕೆ ಒಂದು ಅದ್ಭುತವಾದಂತಹ ಫಲವನ್ನು ಕರುಣಿಸ್ತಕ್ಕಂಥದ್ದು. ಜೊತೆಯಲ್ಲೇ ಆತನ ಒಂದು ಅನುಗ್ರಹದಿಂದ ಎಷ್ಟೋ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವ ಹಾಗೆ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಎಷ್ಟೋ ಕಾಲಗಳಿಂದಾಗಿ ಸಂತಾನವಾಗದೆ ನಾನಾ ಗುಡಿ ಗೋಪುರ ಇತ್ಯಾದಿಗಳನ್ನು ಸುತ್ತಿ ಅನಂತರದಲ್ಲಿ ಇತ್ಯಾದಿಯಾದಂತಹ ಚಿಕಿತ್ಸೆಗಳನ್ನು ಪಡ್ಕೊಂಡ್ರೂ ಕೂಡ ಸಂತಾನವಾಗದೆ ಇರತಕ್ಕಂತಹ ವ್ಯಕ್ತಿಗಳು ನಮ್ಮಲ್ಲಿಗೆ ಬಂದು ಕೇಳಿಕೊಂಡು ಅವರ ಕಷ್ಟಾದಿಗಳನ್ನು ತೋಡ್ಕೊಂಡು ಅವರು ಏನಾದರೂ ಮಾಡಿ ಸಂತಾನವನ್ನು ಕರುಣಿಸಿ ಅಂತ ಹೇಳುವುದಾಗಿ ಕೇಳಿಕೊಂಡಾಗ ಕೆಲವೊಂದು ವಿಧಿವಿಧಾನಗಳ ಮೂಲಕವಾಗಿ ಮತ್ತು ವಿಶೇಷವಾಗಿ ಅಶ್ಲೇಷ ಬಲಿಯಾದಂತಹ ಪೂಜೆಗಳನ್ನು ಮಾಡಿದಂತಹ ಸಮಯದಲ್ಲಿ ತದನಂತರದಲ್ಲಿ ನಾಗ ಹೇಳ್ತಕ್ಕಂಥವನು ಮನೆ ಅಂಗಳಕ್ಕೆ ಬಂದು ನೋಡ್ತಾ ಇದ್ದ ಹಾಗೇನೆ ಕಣ್ಮರೆಯಾದಂತಹ ಘಟನೆ. ತದನಂತರದಲ್ಲಿ ಅವರ ಒಂದು ಜೀವನದಲ್ಲಿ ಅದ್ಭುತವಾದಂತಹ ಸಂತಾನ ಹೇಳ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಇದು ಕಣ್ಣೆದುರಿನಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಚಿತ್ರಣವು. ಹಾಗಾಗಿ ಕಣ್ಣಿಗೆ ಕಾಣುವ ಪ್ರತ್ಯಕ್ಷನಾದಂತಹ ದೇವರು ಮತ್ತು ಅಷ್ಟೇ ಅಲ್ಲದೆ ಕಣ್ಣಿನ ಎದುರಿನಲ್ಲೇ ತಕ್ಷಣಕ್ಕೆ ಫಲವನ್ನು ಕೊಡ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಇಂತಹ ಕಲಿಯುಗದಲ್ಲೂ ಕೂಡ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂತಹ ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಈ ಎಲ್ಲ ಭಕ್ತಾದಿಗಳ ಮೇಲೆ ಇದ್ದು ಅವರ ಒಂದು ರೋಗ ರುಜಿನ ಬಾಧೆ ಇತ್ಯಾದಿಗಳನ್ನು ದೂರ ಮಾಡಿಕೊಡುವುದರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಸದ್ಮಂಗಲವನ್ನು ಉಂಟು ಮಾಡಿಕೊಡಲಿ.